ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೊನೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಏನು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಇಲಾಖೆಯಿಂದ. ಅದೇನು ಅಂತ ತಿಳಿಸ್ತೀನಿ. ಯಾರು ಸ್ಕಿಪ್ ಮಾಡ್ತಾರೆ ಸಂಪೂರ್ಣವಾಗಿ ನೋಡಿ, ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಗೊತ್ತಾಗುತ್ತೆ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಉಷಾ ಅಂತ ನನ್ನ ಹೆಸರು. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬಂದಿರುತ್ತೆ. ಮಿಸ್ ಮಾಡ್ಕೊಳ್ತಲೇ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ಹಾಗೆ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಫಾಲೋ ಮಾಡ್ತಿಲ್ಲ, ಈಗಲೂ ಹೋಗಿ ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡಿ. ಅಲ್ಲೂ ಕೂಡ ಈ ಬೇರೆ ಬೇರೆ ಕಂಟೆಂಟ್ನ ನೋಡಬಹುದು. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳಿದಂಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೀವು ಕೇಳಿ 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 ನೀವು ಕೂಡ ಅದ್ರ ಮೇಲೆ ಹೋಪ್ಸೆ ಹೊಟ್ಟೋಗುತ್ತೆ. ಯಾಕಂದರೆ ಸರ್ಕಾರದವ್ರು ಹಂಗೆ ಮಾಡಿದ್ದಾರೆ, ಇವತ್ತಾಗ್ತೀವಿ ಅವತ್ತಾಗ್ತೀವಿ, ಅವತ್ತಿಂದ ಇಷ್ಟು ಕಂತಿನ ಹಣ ಹಾಕಿದ್ದೀವಿ, ಇಷ್ಟು ಹಾಕಿಲ್ಲ ಅಂತ ದಿನಕ್ಕೊಂದು ಹೇಳಿ 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 ನಿಮಗೂ ಕೂಡ ಕೊನೆಗೆ ಅದು ಬಿಟ್ಟೇ ಬಿಟ್ಟಿದ್ದಾರ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹಣ ಬರುತ್ತೆ ಬರಲ್ಲ ಅನ್ನೋದು. ಬಟ್ ಏನು ಮಾಡೋಕ್ಕಾಗೋದಿಲ್ಲ, ಸರ್ಕಾರದವ್ರು ಹಣ ಇಲ್ಲ ಅಂತ ಕೂಡ ಒಪ್ಕೊಳ್ತಾ ಇಲ್ಲ, ಒಂದು ಹಣ ಹಾಕ್ತಾನೂ ಇಲ್ಲ. ಇವತ್ತು ಅವತ್ತು ಇವತ್ತು ಅವತ್ತು ಅಂತ ಹೇಳ್ತಾನೆ ಇದ್ದಾರೆ. ಒಟ್ಟಿನಲ್ಲಿ ಇವಾಗ ರೀಸೆಂಟಾಗಿ ಬಂದಿರೋ ಅಪ್ಡೇಟ್ ಏನಪ್ಪ ಅಂತಂದರೆ, ಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ನಾವು ಒಂದು ಕಂತಿನ ಹಣ 2,000 ರೂಪಾಯಿ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಬ್ಬದಷ್ಟೊತ್ತಿಗೆ ಅಂತ ಹೇಳಿದ್ದಾರೆ. ಆದರೆ ಈ ವರ್ಷ ಹಬ್ಬದಷ್ಟೊತ್ತಿಗೆ ಮುಂದಿನ ವರ್ಷ ಹಬ್ಬದಷ್ಟೊತ್ತಿಗೆ ಅಂತ ಗೊತ್ತಿಲ್ಲ. ಯಾಕಂದರೆ ನಿಮಗೂ ಕೂಡ ಗೊತ್ತು, ಇದೇ ಥರ ಹೇಳಿ 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 ಅವ್ರ ಮೇಲೆ ಕಾನ್ಫಿಡೆನ್ಸೇ ಹೊಟ್ಟೋಗಿದೆ ಅನ್ಬೋದು. ಇವಾಗ ನಾನು ಹೇಳಿದ್ರು ಕೂಡ ನೀವು ಅನ್ಕೊತಿರ್ತೀರಾ ಹಣ ಬರಲ್ಲ, ನೀವು ಮಾತ್ರ ವಿಡಿಯೋ ಮಾಡ್ತೀರಾ ಅಂತ. ಖಂಡಿತ ಅಲ್ಲ. ಅವ್ರು ಹೇಳೋದನ್ನು ನಾವು ನಿಮಗೆ ಹೇಳೋಕ್ಕೆ ವೀಡಿಯೋಸ್ನ ಮಾಡೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲಿ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ ಇದು ಅಂತ. ಹಬ್ಬದಷ್ಟೊತ್ತಿಗೆ ಅಂತ ಹೇಳಿದರೆ ಖಂಡಿತ ಈ ವರ್ಷ ಹಬ್ಬದಷ್ಟೊತ್ತಿಗೆ ಅಥವಾ ಮುಂದಿನ ವರ್ಷ ಹಬ್ಬದಷ್ಟೊತ್ತಿಗೆ ಅಂತ ಮೆನ್ಷನ್ ಮಾಡಿಲ್ಲ, ಅಥವಾ ಯಾವತ್ತು ಆಗ್ತೀವಿ ಏನು ಅನ್ನೋದನ್ನ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ. ನೋಡೋಣ ಯಾವಾಗ ಆಗ್ತಾರೇನು ಅಂತ. ಒಟ್ಟಿನಲ್ಲಿ ಈಗ 4 ಕಂತಿನ ಹಣ ಬರಬೇಕಾಗಿದೆ, 21, 22, 23, 24. ಯಾಕಂದರೆ ಇವಾಗ ಜುಲೈ ತಿಂಗಳು ಕಳೆದೋಗಿ ಇವಾಗ ಆಗಸ್ಟಿಗೆ ಬಂದಿದ್ದೀವಿ. ಸೊ 4 ತಿಂಗಳದಂದರೆ ಒಟ್ಟು ಟೋಟಲಾಗಿ 8,000 ಹಣ ಬರಬೇಕಾಗಿದೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ. ಬಟ್ ಇವಾಗ ವರಮಹಾಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ 2,000 ರೂಪಾಯಿ ಹಣ ಹಾಕ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಹಾಕ್ತಾರ ಏನು ಅಂದ್ಬಿಟ್ಟು. ಯಾಕಂದರೆ ಹಿಂಗೆ ಹೇಳಿ 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 ಹೋಪ್ಸೆ ಹೊಟ್ಟೋಗ್ಬಿಟ್ಟಿದ್ದೆ. ಅವ್ರು ಹಾಕೋವ್ರಿಗೂ ಯಾರಿಗೂ ಕೂಡ ನಿಮಗೆ ಅಲ್ಲ ನಮಗೂ ಕೂಡ ನಂಬಿಕೆ ಇಲ್ಲ. ಬಟ್ ಅವ್ರು ಹೇಳಿದ್ದಾರೆ, ಅಪ್ಡೇಟ್ನ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಯಾಕೆಂದರೆ ಇವಾಗ ಕೇಂದ್ರ ಸರ್ಕಾರದ ಯೋಜನೆ ಆಗಿರ್ಬೋದು, ಇವಾಗ ವಿಕಾಸ್ ಯೋಜನೆ ಏನಿದೆ ಇವಾಗ ರೈತರಿಗೆ ಕೊಡ್ತಾರಲ್ಲ, ಸೊ ಈ ಯೋಜನೆ PM ಕಿಸಾನ್ ಯೋಜನೆ ಇಂಥದ್ದೆಲ್ಲ ಅಕಸ್ಮಾತ್ ಬರೋದು 1 ತಿಂಗಳು ತಡ ಆದರೂ ಕೂಡ ಅವ್ರು ಯಾವಾಗ ಅನೌನ್ಸ್ ಮಾಡ್ತಾರೆ, ಇಂಥ ದಿನ PM ಕಿಸಾನ್ ಯೋಜನೆದು ಇಂಥ ಕಂತಿನ ಹಣ ಇಂಥ ದಿನ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರೆ 100% ಅಂಥ ದಿನ ರಿಲೀಸ್ ಮಾಡಿ ಅವತ್ತಿನ ದಿನವೇ ಒಂದು 95% ಜನಕ್ಕೆ ಅವತ್ತೇ ಹಣ ಹೋಗ್ಬಿಟ್ಟಿರುತ್ತೆ. ಬಟ್ ಇಲ್ಲಿ ನಮ್ಮ ರಾಜ್ಯ ಸರ್ಕಾರದವ್ರದ್ದು ಏನು ಪ್ರಾಬ್ಲಮ್ ಅಂತಂದರೆ, ಇವತ್ತು ಹಾಕ್ತೀವಿ ಅಂತ ಹೇಳಿರ್ತಾರೆ, ಅವ್ರು ಇವತ್ತು ಹಾಕೋದೇ ಇಲ್ಲ. ಅದು ಬರೋಷ್ಟೊತ್ತಿಗೆ ಇನ್ನು 1 ತಿಂಗಳು 2 ತಿಂಗಳು ಅದ್ರ ಬಗ್ಗೆ ಆಸೆನೇ ಬಿಟ್ಟೋಗ್ಬಿಡ್ಬೇಕು. ಅಷ್ಟು ದಿನ ಎಳಿತಾರೆ, ಇವತ್ತು ಅವತ್ತು ಇವತ್ತು ಅವತ್ತು ಅಂತಾರೆ. ಅಕಸ್ಮಾತ್ ಕೇಳಿದ್ರೆ ಟೆಕ್ನಿಕಲ್ ಇಶ್ಯೂ ಅಂತಾರೆ, ಇಲ್ಲಾಂದರೆ ಇವಾಗಂತೂ ಹಾಕೇ ಬಿಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನಂಬಿಕೆ ಹೊಟ್ಟೋಗಿರೋದ್ರಿಂದ ಇವಾಗ ಅವರು ಹಬ್ಬದಷ್ಟೊತ್ತಿಗೆ ಹಾಕ್ತೀವಿ ಅಂದರೂ ಕೂಡ ಯಾರಿಗೂ ನಂಬಿಕೆ ಇಲ್ಲ, ಹಣ ಹಾಕ್ತಾರೋ ಇಲ್ಲೋ ಅಂತ. ನೋಡೋಣ ಏನಾಗುತ್ತೆ ಏನು ಅಂತ. ಅವರ ನಂಬಿಕೆ ಉಳಿಸ್ಕೊಳಕ್ಕಾದ್ರೂ ಹಬ್ಬದ ಟೈಮಲ್ಲಿ ಮಹಿಳೆಯರಿಗೆ ಖುಷಿ ಪಡ್ಸೋಕ್ಕಾದ್ರೂ ಕೂಡ ನಾನು ನಿಮಗೆ ಕಳೆದ ಈಗ ಒಂದು 15 ದಿವಸದ ಮುಂಚೆ ವಿಡಿಯೋ ಮಾಡಿದಾಗಲೂ ಹೇಳಿದ್ದೆ, ವರಮಹಾಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ಈಗ ಟೋಟಲಾಗಿ 4 ತಿಂಗಳದ್ದು ಬರಬೇಕಿತ್ತು, ಅಷ್ಟು ಹಾಕಿಲ್ಲ ಅಂದರೆ ಅಟ್ಲೀಸ್ಟ್ 1 ತಿಂಗಳದಾದರೂ ಹಾಕ್ತಾರೆ ಅಂದ್ಕೊಂಡಿದ್ದೆ. ಖಂಡಿತ ನೋಡಿ, ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ 1 ಕಂತಿನ ಹಣ ಹಾಕ್ತಾರೆ. ಇನ್ನೇನು ಮತ್ತು ಈ ಮಂತ್ ಎಂಡು ಗೌರಿ ಗಣೇಶ ಹಬ್ಬ ಬರುತ್ತೆ, ಆವಾಗ ಮತ್ತೊಂದು 2,000 ಹಾಕ್ತಾರೆ. ಈಗ ಟೋಟಲಾಗಿ 4,000 ಹಾಕ್ಬಿಟ್ಟಿದ್ದೀವಿ. ಇನ್ನು ಮುಂದಿನ ತಿಂಗಳು ಅಂದ್ಬಿಟ್ಟು ಇನ್ನೊಂದು 2 ತಿಂಗಳು ತಳ್ತಾರೆ ಇವರು. ಹಿಂಗೆ ಮಾಡೋದು ನೋಡ್ತಾರೆ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು 2,000, ಮತ್ತು ಗೌರಿ ಗಣೇಶ ಹಬ್ಬದಷ್ಟೊತ್ತಿಗೆ ಒಂದು 2,000 ಹಾಕ್ತಾರೆ. ಆಮೇಲೆ ಮುಗೀತು, ಮತ್ತೆ ಇನ್ನೊಂದು 2 ತಿಂಗಳು ಹಿಂಗೆ ಕಾಗೆ ಹಾರಿಸ್ತಾರೆ. ನೋಡೋಣ ಹಾಕ್ತಾರೆ ಏನು ಅಂದ್ಬಿಟ್ಟು. ಐ ಹೋಪ್ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿನ್ನೆ ಕೂಡ ಪೋಸ್ಟ್ ಆಫೀಸ್ದು ಒಂದು ಸ್ಕೀಮ್ ಬಗ್ಗೆ ಹೇಳಿದ್ದೀನಿ. ಹಾಗೆ ಇವತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ನಿಮಗೆ ತಿಳಿಸ್ತೀನಿ. ಪೋಸ್ಟ್ ಆಫೀಸ್ದು ಕಂಟಿನ್ಯೂಸ್ ಆಗಿ ಅದ್ರ ಸೀರೀಸ್ ಮಾಡ್ತಾ ಇದ್ದೀನಿ. ಪೋಸ್ಟ್ ಆಫೀಸ್ನ ಎಲ್ಲ ಸ್ಕೀಮ್ಗಳ ಬಗ್ಗೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ನೀವು ಎಷ್ಟು ಹಣ ಹಾಕಿದ್ರೆ ಎಷ್ಟು ಬರುತ್ತೆ, ಪ್ರತಿಯೊಂದನ್ನು ಕೂಡ ಡೀಟೇಲಾಗಿ ತಿಳಿಸ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇವಾಗ ನೋಟಿಫಿಕೇಷನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನಾನು ವೀಡಿಯೋಸ್ನ ನೋಡ್ಬೋದು. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.